ಈಗ ಪಾಕ್ ಸೂಪರ್ ಲೀಗ್ ಯುಎಇಗೆ ಶಿಫ್ಟ್ ಆಗಿದೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡಿ, ನಮಗೇನಾಗಬೇಕು. ಲಾಹೋರ್ ರಾವಲ್ಪಿಂಡಿಯಲ್ಲಿ ನಿಗದಿಯಾಗಿತ್ತು ಪಂದ್ಯಗಳು. ಇಲ್ಲಿ ನಮ್ಮಲ್ಲಿ IPL ಹೆಂಗೆ ನಡೆಯುತ್ತೆ ಅದರ ಅರ್ಧನೂ ಇಲ್ಲ, ಆ ಥರದೊಂದು ನಡೆಯುತ್ತೆ. ಈಗ ಭಾರತದಿಂದ ನಿರಂತರ ದಾಳಿ ಹಿನ್ನೆಲೆಯಲ್ಲಿ ಪಂದ್ಯಗಳನ್ನು ರದ್ದು ಮಾಡಲಾಗಿದೆ. ಕೊನೆಯ 8 ಪಂದ್ಯಗಳನ್ನು ಸ್ಥಳಾಂತರಿಸಿಕೊಂಡಿದೆ PCB. ಈಗ ನಿನ್ನೆ ನಮ್ಮಲ್ಲೂ ಧರ್ಮಶಾಲಾದಲ್ಲಿ ನಡೀತಾ ಇತ್ತು ಮ್ಯಾಚ್, ಅದನ್ನು ಅಬ್ಯಾಂಡನ್ ಮಾಡಿದ್ರು. ದುಬೈಗೆ ಈಗ PSL ಟೂರ್ನಿನ ಸ್ಥಳಾಂತರ ಮಾಡಿಕೊಂಡಿದ್ದಾರೆ. ಯುದ್ಧದ ಸನ್ನಿವೇಶ ಇರೋದ್ರಿಂದ ಪಾಕ್ ಸೂಪರ್ ಲೀಗ್ ಈಗ UAEಗೆ ಶಿಫ್ಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಯ್ಯೋ, ಕ್ರಿಕೆಟ್ ಆಡಿಕೊಂಡು ಮತ್ತೊಂದು ಆಟ ಆಡಿಕೊಂಡು ಇವಾಗ ಕಾಲ ಕಳೆಯುವ ಸಂದರ್ಭ ಅಲ್ಲ. ಆದರೂ ಕೂಡ ಅವರ ಮುನ್ನೆಚ್ಚರಿಕೆ ಅವ್ರು ತಗೊಂಡಿದ್ದಾರೆ, ಏನು ಬೇಕಾದರೂ ಮಾಡ್ಕೊಳ್ಳಿ. ಬಟ್ ಈಗ ತಮ್ಮ ಶಸ್ತ್ರಾಗಾರ ಎಷ್ಟು ಉಳ್ಕೊಂಡಿದೆ ಅನ್ನೋದನ್ನು ಪಾಕಿಸ್ತಾನ ನೋಡಬೇಕಿವಾಗ. ನಮ್ಮಲ್ಲಿ ಏನಿದೆ, ಎಷ್ಟು ಜೆಟ್ಗಳಿದೆ, ಎಷ್ಟು ಮಿಸೈಲ್ ಇದೆ, ಎಷ್ಟು ನಮ್ಮ ಹತ್ರ ಡ್ರೋನ್ಗಳಿದೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟಿದೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಎಷ್ಟಿದೆ, ಅದನ್ನು ನೋಡ್ಕೊಳ್ಳಿ ಫಸ್ಟು. ನಾವು ಒಂದು ರಾತ್ರಿಯಲ್ಲಿ 12 ಗಂಟೆಯಲ್ಲಿ ಕೊಟ್ಟ ಏಟನ್ನು ನಿಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಆಪರೇಷನ್ ಸಿಂಧೂರ ಫಸ್ಟ್ ಡೇ ಬಿಡಿ, ನಾವು ಹೊಡೆದಿದ್ದು ಬರೀ ಟೆರರ್ಸ್ನ. ಈಗ ನಿನ್ನೆ ಹೊಡೆದುವಲ್ಲ ಇಸ್ಲಾಮಾಬಾದ್ ತನಕ ನುಗ್ಗಿ, ಅದನ್ನು ತಡ್ಕೊಂಡಿದ್ದೀರಾ? ಈಗ ಬಂಕರ್ನಲ್ಲಿ ಅಡಗಿ ಕೂತಿದಾರಂತೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್. ಮುನೀರ್ ಎಲ್ಲಿ ಅಂತ ಪತ್ತೆನೇ ಇಲ್ಲ, ಸೇನಾ ಮುಖ್ಯಸ್ಥ. ಅದೇನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಿಲ್ಲ.